ಹಾಯ್ ಸ್ನೇಹಿತರೆ, ನಾವಿವತ್ತು ನೋಡ್ತಿರುವಂತ ಮೂವಿ ವಾರ್ಮ್ ಬಾಡೀಸ್. ಈ ಕತೆ ಜಾಂಬಿಗಳಿತ್ತು. ಈ ಜಾಂಬಿಗಳು ಮನುಷ್ಯರನ್ನು ಕೊಂದು ತಿಂದು ಬಿಡ್ತವೆ. ಆದ್ರೆ ಈ ಕಥೆಯಲ್ಲಿ ಒಂದು ಜಾಂಬಿಗೆ ಒಬ್ಬಳ ಹುಡುಗಿ ಮೇಲೆ ಲವ್ ಆಗುತ್ತೆ. ಆ ಹುಡುಗಿ ಈ ಜಾಂಬಿನ ಲವ್ ಮಾಡ್ತಾಳ. ಮನುಷ್ಯರ ಮತ್ತು ಜಾಂಬಿಗಳ ಕತೆ ಏನಾಗುತ್ತೆ ಅನ್ನುವುದೇ ಈ ಸಿನಿಮಾದ ಕತೆ. ಕಥೆಯ ಶುರುವಿನಲ್ಲಿ ನಾವು ಹಲವಾರು ಜಾಂಬಿಗಳನ್ನು ನೋಡ್ತೇವೆ. ಒಂದು ಏರ್ಪೋರ್ಟ್ ನಲ್ಲಿ ಅವುಗಳು ತಿರುಗುತ್ತಿದ್ದವು. ಇಲ್ಲಿ ಒಂದು ಜಾಂಬಿ ಕ್ಲೀನಿಂಗ್ ಮಾಡ್ತಿತ್ತು. ನೋಡಲು ಇದು ಯಾರೋ ಜಾಂಬಿಗಳನ್ನು ಕೆಲಸ ಕೆಟ್ಟಂತ ಅನ್ಸುತ್ತೆ. ಇದು ಅಸಲಿಗೆ ಇವುಗಳಿದ್ದ ಜಗತ್ತಾಗಿತ್ತು. ಎಲ್ಲಾ ಜಾಂಬಿಸ್ ಕೆಲವೊಂದು ಕೆಲಸ ಮಾಡುತ್ತಿರ್ತವೆ. ಅಸಲಿಗೆ ಇವುಗಳು ಜಾಂಬಿಗಳಾಗಿದ್ದು ಇದೇ ಏರ್ಪೋರ್ಟ್ ನಲ್ಲಿ ಇರುತ್ತಿದ್ದವು. ಇವುಗಳಿಗೆ ಹಸಿವಾದಾಗ ಮನುಷ್ಯರನ್ನು ತಿನ್ನಲು ನಗರದತ್ತ ಹೋಗುತ್ತಿದ್ದವು. ಇಲ್ಲೇ ಒಂದು ಸಿಟಿ ಇತ್ತು. ಈ ಸಿಟಿಯಲ್ಲಿ ನಾರ್ಮಲ್ ಮನುಷ್ಯರು ವಾಸವಾಗಿದ್ದರು. ತಮ್ಮನ್ನು ತಾವು ಜಾಂಬಿಗಳಿಂದ ಬಚಾವ್ ಮಾಡಲು ನಗರದ 4 ಕಡೆ ಗೋಡೆ ನಿರ್ಮಿಸಿದ್ದರು. ಅಲ್ಲಿ ಶಾಂತಿಯಲ್ಲಿ ಇರುತ್ತಿದ್ದರು. ಈ ಜಗತ್ತಲ್ಲಿ ಜಾಂಬಿ ಅಪೋಕಲಿಪ್ಸ್ ಆಗಿ 8 ವರ್ಷ ಕಳೆದಿದ್ದವು. ಇದರ ಬಳಿಕ ನಾವು ಒಂದು ಲಂಬೋ ಜಾಂಬಿ ಅಂದರೆ ಒಂದು ಉದ್ದನೆಯ ಜಾಂಬಿ ಏರ್ಪೋರ್ಟ್ ನಲ್ಲಿ ಅತ್ತ ಹೋಗುತ್ತಿರುವುದನ್ನು ನೋಡ್ತೇವೆ. ಈ ಜಾಂಬಿ ನೆನಪು ಮಾಡಿಕೊಳ್ಳಲು ಪ್ರಯತ್ನ ಮಾಡುತ್ತಿರುತ್ತೆ. ತಾನು ಹೇಗೆ ಯಾವಾಗ ಜಾಂಬಿ ಆದ ಅಂತ. ಇದಕ್ಕೆ ತನ್ನ ಹೆಸರು ಗೊತ್ತಿರಲ್ಲ. ಕೇವಲ ತನ್ನ ಹೆಸರು ಆರ್ನಿಂದ ಶುರು ಅನ್ನೋದು ಗೊತ್ತಿತ್ತು. ಈಗ ತನ್ನ ಮನಸ್ಸಲ್ಲೇ ಮಾತಾಡುತ್ತಿರುತ್ತೆ. ಅದಕ್ಕೆ ಗೊತ್ತಿರುತ್ತೆ ತಾವು ಜಾಂಬಿಗಳು, ನಾವೆಲ್ಲ ಸತ್ತು ಜಾಂಬಿಗಳಾಗಿದ್ದೇವೆ. ಅಸಲಿಗೆ ಯಾರ ಜಾಂಬಿ ಮನುಷ್ಯರ ತರ ಜೀವಿಸಲು ಬಯಸಿತ್ತು, ಅವರೊಂದಿಗೆ ಮಾತಾಡಲು ಇಚ್ಛಿಸಿತ್ತು. ಆದ್ರೆ ಜಾಂಬಿ ಆದ ಕಾರಣಕ್ಕೆ ಅದಕ್ಕೆ ಏನು ಮಾತಾಡಲು ಆಗಲ್ಲ. ಇವತ್ತು ಕೂಡ ಪ್ರತಿದಿನದಂತೆ ಏರ್ಪೋರ್ಟ್ ನಲ್ಲಿ ಬಲಿ ಬರ್ತಿತ್ತು. ಇಲ್ಲೇ ಮನುಷ್ಯರ ಆಸ್ತಿ ಪಂಜರದಂತೆ ಕಾಣುವ ಕೆಲವು ಕ್ರಿಯೇಚರ್ಸ್ ಗಳು ಇರುತ್ತವೆ. ಇವುಗಳ ಹೆಸರು ಬಾನೀಸ್ ಆಗಿರುತ್ತೆ. ಇವುಗಳು ಜಾಂಬಿಗಳಿಗಿಂತ ಖತರ್ನಾಕ್ ಆಗಿದ್ದವು. ಮನುಷ್ಯರನ್ನು ಕೊಂದು ತಿನ್ನುತ್ತಿದ್ದವು. ಇಲ್ಲೇ ಒಂದು ಜಾಂಬಿ ತನ್ನ ಚರ್ಮ ತೆಗೆಯುತ್ತೆ. ನಂತರ ಅದು ಕೂಡ ಬಾನೀಸ್ ಆಗುತ್ತೆ. ಆರ್ ಹೇಳುತ್ತೆ, ಒಂದು ದಿನ ನಾನು ಕೂಡ ಬಾನೀಸ್ ಆಗ್ತೇನೆ. ಆದ್ರೆ ಆರ್ಗೆ ಬಾನೀಸ್ ಆಗಲು ಇಷ್ಟವಿರಲ್ಲ. ದಾರಿಯಲ್ಲಿ ಹೋಗುವಾಗ ಆರ್ಗೆ 2 ಮಕ್ಕಳು ಕಾಣಿಸ್ತಾರೆ. ಅವರು ಎಲ್ಲಿಗೋ ಹೋಗುತ್ತಿದ್ದರು. ಅವರನ್ನು ನೋಡಿ ತನ್ನ ಮನಸ್ಸಲ್ಲಿ ಅವರ ಬಗ್ಗೆ ಯೋಚನೆ ಮಾಡಲು ಆರಂಭಿಸುತ್ತೆ. ನಂತರ ಒಂದು ಏರೋಪ್ಲೇನ್ ಗೆ ಬರುತ್ತೆ. ಇದನ್ನೇ ಅದು ತನ್ನ ಮನೆಯಾಗಿ ಮಾಡಿಕೊಂಡಿತ್ತು. ಇಲ್ಲಿ ಅದು ಒಂದು ಸಾಂಗ್ ಪ್ಲೇ ಮಾಡಿ ಕೇಳಲು ಶುರು ಮಾಡುತ್ತೆ. ಸ್ವಲ್ಪ ಹೊತ್ತಿನ ನಂತರ ಮತ್ತೊಂದು ಜಾಂಬಿ ಹತ್ತಿರ ಹೋಗುತ್ತೆ. ಇದರ ಹೆಸರು ಎಂ ಆಗಿರುತ್ತೆ. ಎಂ ಅಸಲಿಗೆ ಜಾಂಬಿಯ ಬೆಸ್ಟ್ ಫ್ರೆಂಡ್ ಆಗಿತ್ತು. ಇಲ್ಲಿ ಹೇಳುತ್ತೆ, ಇದು ನನ್ನ ಬೆಸ್ಟ್ ಫ್ರೆಂಡ್. ಆದ್ರೆ ನಾವು ಒಬ್ಬರು ಮತ್ತೊಬ್ಬರನ್ನು ನೋಡ್ತಾ ಇರ್ತೇವೆ. ಯಾಕಂದ್ರೆ ಜಾಂಬಿಗಳಾಗಿದ್ದರಿಂದ ಇವುಗಳು ಪರಸ್ಪರ ಮಾತಾಡಲು ಸಾಧ್ಯವಿರಲ್ಲ. ಕೇವಲ ವಿಚಿತ್ರ ರೀತಿಯ ಶಬ್ದದಲ್ಲಿ ಮಾತಾಡುತ್ತಿದ್ದವು. ಹೇಳುತ್ತೆ, ನಾವು ಪರಸ್ಪರ ಕೆಲವು ಮಾತು ಹೊರಗೆ ಹಾಕಿ ಒಬ್ಬರು ಮತ್ತೊಬ್ಬರ ಮಾತು ಅರ್ಥ ಮಾಡಿಕೊಳ್ಳುತ್ತೇವೆ. ಈಗ ಮತ್ತು ಎಂ ಜಾಂಬಿಗೆ ಹಸಿವಾಗುತ್ತೆ. ಬೇಗನೆ ಮನುಷ್ಯರನ್ನು ತಿನ್ನಲು ನಗರದತ್ತ ಹೊರಟು ಬಿಡುತ್ತವೆ. ಅಲ್ಲೇ ಮತ್ತೊಂದೆಡೆ ಸಿಟಿಯಲ್ಲಿ ಕೆಲವು ಜನರನ್ನು ತೋರಿಸಲಾಗುತ್ತೆ. ಅವರು ತಮ್ಮ ಜೀವನ ಖುಷಿಯಲ್ಲಿ ಕಳೆಯುತ್ತಿದ್ದರು. ಇಲ್ಲೇ ನಾವು ಜೂಲಿ ಮತ್ತು ಅವಳ ಕೆಲವು ಫ್ರೆಂಡ್ಸ್ ನವರನ್ನು ನೋಡ್ತೇವೆ. ಜೂಲಿಯ ತಂದೆ ಮಿಲಿಟರಿಯಲ್ಲಿ ಕರ್ನಲ್ ಆಗಿದ್ದರು. ಅವರು ಜೂಲಿ ಮತ್ತು ಅವಳ ಫ್ರೆಂಡ್ಸ್ ನ ವೆಪನ್ಸ್ ಗಳೊಂದಿಗೆ ನಗರದ ಹೊರಗೆ ಜಾಂಬಿಗಳ ಇಲಾಖೆಗೆ ಕಳಿಸ್ತಾರೆ. ಯಾಕೆಂದರೆ ಇವರು ಅಲ್ಲಿಗೆ ಹೋಗಿ ಕೆಲವು ಮೆಡಿಸಿನ್ಸ್ ತರಲು, ಜನರಿಗೆ ಬೇಕಾದ ಕೆಲವು ಆಹಾರ, ಮೆಡಿಸಿನ್ ಹಾಗೆ ಬೇರೆ ಬೇರೆ ಸಪ್ಲೈಸ್ ಜಾಂಬಿಗಳಿರುವ ಜಾಗದಲ್ಲಿ ಇತ್ತು. ಆ ಮೆಡಿಸಿನ್ ಇಂದ ನಗರದ ಜನರ ಕಾಯಿಲೆ ಗುಣ ಮಾಡಲು ಅವರು ಬಯಸಿದ್ದರು. ಜೂಲಿ ಒಟ್ಟಿಗೆ ಅವಳ ಬಾಯ್ ಫ್ರೆಂಡ್ ಪೆರಿ ಕೂಡ ಇರ್ತಾನೆ. ಇವರೆಲ್ಲ ಒಂದು ಮೆಡಿಕಲ್ಗೆ ಹೋಗಿ ಮೆಡಿಸಿನ್ ತಕೊಳ್ಳಲು ತುಂಬಿಸಿಕೊಳ್ಳಲು ಆರಂಭಿಸ್ತಾರೆ. ಆಗ ಜೂಲಿ ಒಬ್ಬಳ ಫ್ರೆಂಡ್ ನೋರಾಗೆ ಕೆಲವು ಶಬ್ದ ಕೇಳಿಸುತ್ತೆ. ಇವರು ಅಲರ್ಟ್ ಆಗಿ ಬಿಡ್ತಾರೆ. ಇಲ್ಲಿಗೆ ಒಟ್ಟಿಗೆ ತುಂಬಾನೇ ಜಾಂಬಿಗಳು ಬಂದು ಬಿಡ್ತವೆ. ಪೆರಿ ಯಾರನ್ನ ಮೂಗು ಹೊಡೆದು ಅದನ್ನು ಬೀಳಿಸ್ತಾನೆ. ಆಗ ಎಲ್ಲ ಜಾಂಬಿಸ್ ಅವನ ಫ್ರೆಂಡ್ಸ್ ಮೇಲೆ ದಾಳಿ ಮಾಡ್ತವೆ. ಇವರ ಹತ್ತಿರ ಗನ್ಸ್ ಗಳು ಇರ್ತವೆ. ಇವರು ಗನ್ಸ್ ಗಳಿಂದ ಜಾಂಬಿ ತಲೆ ಮೇಲೆ ಹೆಡ್ ಶಾಟ್ ಮಾಡ್ತಾರೆ. ಜಾಂಬಿಗಳು ಶಾಶ್ವತವಾಗಿ ಸಾಯಿಲ್ ಅಂತ ಡಿಸೈಡ್ ಮಾಡ್ತಾರೆ. ಇದರ ನಡುವೆ ಜೂಲಿನ ನೋಡುತ್ತೆ. ಅವಳು ತುಂಬಾನೇ ಸ್ಟೈಲ್ ನಲ್ಲಿ ಜಾಂಬಿಗಳನ್ನು ಕೊಲ್ಲುತ್ತಿದ್ದಳು. ಜೂಲಿನ ನೋಡ್ತಾ ಇದ್ದು ಬಿಡುತ್ತೆ. ನಂತರ ಜೂಲಿ ಹತ್ತ ಹೋಗತೊಡಗುತ್ತೆ. ಆಗ ಪೆರ್ರಿ ಅದಕ್ಕೊಂದೇ ಶೂಟ್ ಮಾಡ್ತಾನೆ. ಆದ್ರೆ ಆರ್ಗೆ ಇದರಿಂದ ಏನೂ ಆಗಲ್ಲ. ಪೆರ್ರಿನ ಎಳೆದು ಕೆಳಗೆ ಬೀಳಿಸುತ್ತೆ. ಅವನನ್ನು ತಿನ್ನಲು ಆರಂಭಿಸುತ್ತೆ. ಆಗ ಅವನ ಕೈಲಿದ್ದ ವಾಚ್ ನೋಡುತ್ತೆ. ಅದು ಯೋಚಿಸುತ್ತೆ, ವಾಚ್ ಒಳಗಿದೆ. ಆಗ ಅದಕ್ಕೆ ಅರಿವಾಗುತ್ತೆ ತಾನೊಂದು ಜಾಂಬಿ ಅನ್ನುವುದು. ಈಗ ವಾಚನ ಮರೆತು ಪೆರ್ರಿನ ತಿನ್ನತೊಡಗುತ್ತೆ. ಬೇರೆ ಜಾಂಬಿಗಳು ಪೆರಿನ ಫ್ರೆಂಡ್ಸ್ ನ ಕೊಂದು ತಿನ್ನುತ್ತಿದ್ದವು. ಇಲ್ಲಿ ಪೆರಿನ ಕೊಂದು ಅವನ ಬ್ರೈನ್ ತಿನ್ನುತ್ತೆ. ಯಾಕಂದ್ರೆ ಜಾಂಬಿಗಳು ಯಾರದ್ದು ಬ್ರೈನ್ ತಿಂದ್ರೆ ಆ ಜಾಂಬಿಗಳಿಗೆ ಆ ವ್ಯಕ್ತಿ ತನ್ನ ಜೀವನದಲ್ಲಿ ಫೀಲ್ ಮಾಡಿದ ಸನ್ನಿವೇಶ ಫೀಲ್ ಆಗುತ್ತಿತ್ತು. ಈಗ ಪೆರಿಯ ಬ್ರೈನ್ ತಿಂದಾಗ ಅವನ ನೆನಪುಗಳು ಒಂದೊಂದಾಗಿ ಫೀಲ್ ಆಗತೊಡಗುತ್ತೆ. ತಿಳಿಯುತ್ತೆ ಪೆರಿ ಮತ್ತು ಜೂಲಿ ಬೆಸ್ಟ್ ಫ್ರೆಂಡ್ ಅನ್ನುವುದು. ಪೆರಿ ಜೂಲಿಯ ಬಾಯ್ ಫ್ರೆಂಡ್ ಆಗಿದ್ದ. ಇಲ್ಲೇ ಜೂಲಿ ಜಾಂಬಿಗಳೊಂದಿಗೆ ಫೈಟ್ ಮಾಡುತ್ತಿದ್ದಳು. ಆದ್ರೆ ಅವಳಿಗೆ ಪೆರಿ ಎಲ್ಲೂ ಕಾಣಿಸದೇ ಇದ್ದಾಗ ಅವನನ್ನು ಹುಡುಕುವ ಪ್ರಯತ್ನ ಮಾಡ್ತಾಳೆ. ಆಗ ಅವಳ ಗನ್ನ ಬುಲೆಟ್ ಖಾಲಿಯಾಗುತ್ತೆ. ಅವಳು ಜಾಂಬಿಯಿಂದ ಬಚಾವಾಗ್ತಾಳೆ. ಅರಿವಾಗುತ್ತೆ ಜೂಲಿ ಪೆರಿಯ ಗರ್ಲ್ ಫ್ರೆಂಡ್ ಅನ್ನುವುದು. ಯಾಕಂದ್ರೆ ಪೆರಿಯ ನೆನಪುಗಳು ಬರುತ್ತಿದ್ದವು. ಪೆರಿಯ ಜೀವನದ ಕ್ಷಣಗಳು ನೆನಪಿಗೆ ಬರುತ್ತಿದ್ದವು. ತಾನು ಅವಳ ಬಾಯ್ ಫ್ರೆಂಡ್ ನ ಕೊಂದಿದ್ದಾನೆ ಅನ್ನುವುದು ಅದಕ್ಕೆ ಗೊತ್ತಾಗುತ್ತೆ. ಈಗ ಜೂಲಿ ಹತ್ತ ಹೋಗತೊಡಗುತ್ತೆ. ಮೊದಲೇ ಹೆದರಿದ್ದ ಜೂಲಿ ಆರ್ನಂತ ಗುರಿಟ್ಟು ಒಂದು ಚಾಕು ಬಿಸಾಡ್ತಾಳೆ. ಆದ್ರೆ ಅದರಿಂದ ಆರ್ಗೆ ಏನೂ ಆಗಲ್ಲ. ಜೂಲಿ ಹತ್ರ ಹೋದಾಗ ಅವಳನ್ನು ಕೊಲ್ಲಲ್ಲ. ಯಾಕಂದ್ರೆ ಆರ್ಗೆ ಮೊದಲ ನೋಟದಲ್ಲೇ ಜೂಲಿ ಮೇಲೆ ಲವ್ ಆಗಿತ್ತು. ಜೂಲಿನ ಬೇರೆ ಜಾಂಬಿಗಳಿಂದ ಬಚ ಮಾಡಲು ಅವಳ ಮುಖಕ್ಕೆ ಬ್ಲಡ್ ಹಚ್ಚಿ ಬಿಡುತ್ತೆ. ಯಾಕಂದ್ರೆ ಜೂಲಿಯಿಂದ ಜಾಂಬಿ ತರ ಸ್ಮೆಲ್ ಬರಲು, ಉಳಿದ ಜಾಂಬಿಗಳು ಅವಳ ಮೇಲೆ ದಾಳಿ ಮಾಡಿದಂತೆ ಇರಲು. ಈಗ ಜೂಲಿನ ತನ್ನೊಟ್ಟಿಗೆ ಕರ್ಕೊಂಡು ಹೋಗುತ್ತೆ. ಜೂಲಿ ಮೊದಲೇ ತುಂಬಾನೇ ಹೆದರಿದ್ದರಿಂದ ಚುಪ್ಚಾಪಾಗಿ ಒಟ್ಟಿಗೆ ಹೋಗ್ತಾಳೆ. ಜೂಲಿ ಒಬ್ಬಳ ಫ್ರೆಂಡ್ ನೋರಾ ಜೂಲಿ ಹೋಗ್ತಾ ಇರುವುದನ್ನು ನೋಡ್ತಾಳೆ. ಈಗ ಜೂಲಿನ
ಜಾಂಬಿಗಳ ಜಾಗಕ್ಕೆ ಕರೆತರುತ್ತೆ. ಎಲ್ಲ ಜಾಂಬಿಗಳಿಂದ ಅವಳನ್ನು ಬಚ್ಚ ಮಾಡುತ್ತಾ ತನ್ನ ಏರೋಪ್ಲೇನ್ ಒಳಗೆ ಅವಳನ್ನು ಕರ್ಕೊಂಡು ಹೋಗುತ್ತೆ. ಜೂಲಿ ಈ ಜಾಂಬಿಗೆ ಹೆದರಿ ಒಂದು ಸೈಡ್ಗೆ ಹೋಗಿ ಕುತ್ಕೊಂಡು ಬಿಡ್ತಾಳೆ. ಈ ಜಾಂಬಿ ಜೂಲಿಗೆ ತನ್ನ ಭಾಷೆಯಲ್ಲಿ ಹೇಳುತ್ತೆ, ಹೆದರ್ಬೇಡ. ಆದ್ರೆ ಜೂಲಿ ಅಂದುಕೊಳ್ತಾಳೆ, ಈ ಜಾಂಬಿ ನೀನು ನನ್ನ ಬೇಟೆ ಅಂತ ಹೇಳ್ತಿದ್ದೆ ಅಂತ. ಜೂಲಿ ತುಂಬಾನೇ ಹೆದರಿದ್ದರಿಂದ ಆರ್ ಇಲ್ಲಿಂದ ಹೋಗುತ್ತೆ. ಜೂಲಿ ಇಲ್ಲಿಂದ ಹೇಗಾದ್ರೂ ಓಡಬೇಕು ಅಂತ ಪ್ರಯತ್ನ ಮಾಡ್ತಾಳೆ. ಹೊರಗಡೆ ನೋಡಿದ್ರೆ ಅಲ್ಲಿ ಹಲವಾರು ಜಾಂಬಿಸ್ ನೈಟ್ ವಾಕ್ ಮಾಡುತ್ತಿರ್ತವೆ. ಅವುಗಳ ಕೈಗೆ ಸಿಕ್ಕರೆ ಪೀಸ್ ಆಗೋದು ಗ್ಯಾರಂಟಿ ಆಗಿತ್ತು. ಏನೂ ಮಾಡಲಾಗದೆ ಸುಮ್ಮನೆ ಕುತ್ಕೊಂಡು ಬಿಡ್ತಾಳೆ. ಮತ್ತೊಂದೆಡೆ ಆರ್ ಪೆರಿಯ ಬ್ರೇನ್ ತನ್ನ ಹತ್ತಿರ ಕದ್ದು ತಂದಿತ್ತು. ಪೆರಿಯ ಬ್ರೇನ್ ನ ಸ್ವಲ್ಪ ಭಾಗ ಅದರ ಹತ್ತಿರ ಇತ್ತು. ಅದನ್ನು ಚಾಕ್ಲೇಟ್ ನಂತೆ ತಿನ್ನುತ್ತೆ. ಇದರೊಂದಿಗೆ ಅದಕ್ಕೆ ಪೆರಿ ತನ್ನ ಲೈಫ್ ನಲ್ಲಿ ಫೀಲ್ ಮಾಡಿದ ಹಲವಾರು ವಿಷಯಗಳು ಅರಿವಾಗುತ್ತೆ. ಆರ್ ನೋಡುತ್ತೆ, ಒಂದು ಬಾರಿ ಜೂಲಿ ಪೆರಿ ಒಟ್ಟಿಗೆ ನಗರದಿಂದ ಸೀಕ್ರೆಟ್ ದಾರಿಯಲ್ಲಿ ನೇರವಾಗಿ ಜಾಂಬಿಗಳ ಜಾಗಕ್ಕೆ ಬಂದಿದ್ದಳು. ಪೆರಿಯಲ್ಲಿ ತನ್ನ ಡ್ಯಾಡ್ ನ ಹುಡುಕುತ್ತಿದ್ದ. ಅವನಿಗೆ ತನ್ನ ಡ್ಯಾಡ್ ಸಿಕ್ಕಿದ್ದರು. ಆದ್ರೆ ಅವರು ಕೂಡ ಜಾಂಬಿ ಆಗಿಬಿಟ್ಟಿದ್ದರು. ಅವರು ಪೆರಿ ಮೇಲೆ ದಾಳಿ ಮಾಡಿದಾಗ ಜೂಲಿ ಅವರಿಗೆ ಶೂಟ್ ಮಾಡಿದ್ದಳು. ಬಳಿಕ ಇಬ್ಬರು ಅಲ್ಲಿಂದ ಓಡಿ ಹೋಗಿದ್ದರು. ಆರ್ಗೆ ಇದೆಲ್ಲ ತಿಳಿದು ಹೋಗಿತ್ತು. ಆರ್ಗೆಲ್ಲಿ ಅರ್ಥವಾಗುತ್ತೆ, ಮೊದಲು ಕೂಡ ಜಾಂಬಿಗಳು ಜೂಲಿ ಮೇಲೆ ಅಟ್ಯಾಕ್ ಮಾಡಿದ್ದವು. ಹೀಗಾಗಿ ಈಗ ಅವಳು ಜಾಂಬಿಗಳನ್ನು ನೋಡಿದ್ರೆ ಹೆದರ್ತಿದ್ಲು. ಆರ್ ವಾಪಸ್ ಜೂಲಿ ಹತ್ತಿರ ಬರುತ್ತೆ. ಜೂಲಿಗೆ ಎಲ್ಲಿ ಚಳಿಯಾಗುತ್ತಿತ್ತು. ಆಗ ಒಂದು ಬ್ಲಾಂಕೆಟ್ ತೆಗೆದು ಜೂಲಿಗೆ ಕೊಡುತ್ತೆ. ಜೂಲಿ ಯೋಚನೆ ಮಾಡ್ತಾ ಇರ್ತಾಳೆ, ಈ ಜಾಂಬಿ ನನ್ನ ಜೊತೆ ಯಾಕೆ ಹೀಗೆ ಮಾಡ್ತಿದೆ. ಆಗ ಒಂದು ಸಾಂಗ್ ಹಾಕುತ್ತೆ ಮತ್ತು ರೆಸ್ಟ್ ಮಾಡಲು ಕುಳಿತು ಬಿಡುತ್ತೆ. ಆರ್ನ ಹೃದಯ ಈ ಹುಡುಗಿ ಮೇಲಿನ ಪ್ರೀತಿಯಿಂದ ಮತ್ತೆ ಹೊಡೆದುಕೊಳ್ಳಲು ಶುರು ಮಾಡುತ್ತೆ. ಈಗ ಅದು ಜಾಂಬಿಯಿಂದ ಮತ್ತೆ ಮನುಷ್ಯನಾಗ ತೊಡಗಿತ್ತು. ಮರುದಿನ ಬೆಳಿಗ್ಗೆ ಜೂಲಿ ಎದ್ದಾಗ ನೋಡ್ತಾಳೆ, ಈ ಜಾಂಬಿ ಅವಳನ್ನೇ ನೋಡುತ್ತಿರುತ್ತೆ. ಜೂಲಿ ಅದಕ್ಕೆ ಕೇಳ್ತಾಳೆ, ನಾನು ಇಲ್ಲಿಂದ ಹೋಗ್ಬೇಕು. ಆರ್ ಅವಳಿಗೆ ಹೇಳುತ್ತೆ, ಹೊರಗೆ ಅಪಾಯ ಇದೆ. ಜೂಲಿ ಹೇಳ್ತಾಳೆ, ಓಯ್ ಜಾಂಬಿ, ನನಗೆ ಹೊಟ್ಟೆ ಚುರುಕಂತಿದೆ. ನನಗೆ ಹೊರಗಿಂದ ತಿನ್ನಲು ಏನಾದ್ರೂ ತಂದು ಕೊಡು ಪ್ಲೀಸ್ ಅನ್ನುತ್ತಾಳೆ. ಇದನ್ನು ಕೇಳಿ ಎಲ್ಲ ಹುಡುಗರಂತೆ ಈ ಜಾಂಬಿ ಹೃದಯ ಕರಗುತ್ತೆ. ಜಾಂಬಿ ಬೇಗನೆ ಜೂಲಿಗಾಗಿ ತಿನ್ನಲು ಆಹಾರ ತರಲು ಹೊರಗೆ ಹೋಗುತ್ತೆ. ಆದ್ರೆ ಜೂಲಿ ಈ ಜಾಂಬಿಗೆ ಮಂಗ ಮಾಡಿ ಹೊರಗೆ ಕಳಿಸಿದ್ದಳು. ಈಗ ಜೂಲಿ ಚಿರತೆ ಸ್ಪೀಡ್ ನಂತೆ ಇಲ್ಲಿಂದ ಓಡ್ತಾಳೆ. ಅಚಾನಕ್ಕಾಗಿ ಅವಳ ಎದುರು ಒಂದು ಜಾಂಬಿ ಬರುತ್ತೆ. ಜೂಲಿ ಅದರಿಂದ ಅವಿತು ಬಿಡ್ತಾಳೆ. ಇಲ್ಲಿಗೆ ಇನ್ನೂ ಹಲವಾರು ಜಾಂಬಿಗಳು ಬರುತ್ತವೆ. ಜೂಲಿ ಇಲ್ಲೇ ಅವಿತಿರುವಾಗ ಆರ್ ಇಲ್ಲಿಗೆ ಬರುತ್ತೆ. ಅವಳಿಗೆ ಹೇಳುತ್ತೆ, ನನಗೆ ಹೆದರ್ಬೇಡ. ಬಳಿಕ ಅದು ಬೇರೆ ಜಾಂಬಿಗಳಿಂದ ಅವಳನ್ನು ಬಚಾವ್ ಮಾಡಲು ಮತ್ತೆ ಪುನಃ ಅವಳ ಮುಖದ ಮೇಲೆ ಬ್ಲಡ್ ಹಚ್ಚುತ್ತೆ. ನಂತರ ಅವಳಿಗೆ ಹೇಳುತ್ತೆ, ನಮ್ಮ ತರ ಸತ್ತ ಜನರಂತೆ ನಡೆ. ಜೂಲಿ ಹಾಗೆ ಮಾಡಲು ಪ್ರಯತ್ನ ಮಾಡಿದರೂ ಅದು ಓವರ್ ಆಕ್ಟಿಂಗ್ ಆಗುತ್ತೆ. ಆರ್ ಹೇಳುತ್ತೆ, ಇದು ಸ್ವಲ್ಪ ಜಾಸ್ತಿ ಆಯ್ತು. ಇಬ್ಬರು ಇಲ್ಲಿಂದ ಈಗ ದೂರಕ್ಕೆ ಬಂದು ಬಿಡ್ತಾರೆ. ಆರ್ ಜೂಲಿ ಜೊತೆ ಸೇರಿ ಆಹಾರ ಕದ್ದು ಬಿಡುತ್ತೆ. ಇದರ ನಂತರ ಜೂಲಿ ಏರೋಪ್ಲೇನ್ಗೆ ವಾಪಸ್ ಬಂದು ಆ ತಿಂಡಿ ತಿಂತಾಳೆ. ಜೂಲಿಗೆ ಈಗ ಅರಿವಾಗಿತ್ತು, ಈ ಜಾಂಬಿ ಖತರ್ನಾಕ್ ಅಲ್ಲ. ಜೂಲಿ ಈಗ ಅದರ ಹತ್ರ ಮಾತಾಡ್ತಾಳೆ. ಆರ್ ಹೇಳುತ್ತೆ ಅವಳಿಗೆ, ನನ್ನ ಹೆಸರು ಆರ್ನಿಂದ ಶುರುವಾಗುತ್ತೆ. ಜೂಲಿ ಕೂಡ ಅದನ್ನು ಆರ್ ಹೆಸರಿಂದ ಕರೀತಾಳೆ. ನಾನು ಇಲ್ಲಿಂದ ಹೋಗ್ಬೇಕು ಅನ್ನುತ್ತಾಳೆ. ಆರ್ ಆಲೋಚನೆ ಮಾಡುತ್ತೆ, ಬಹುಶಃ ಇವಳು ಇಲ್ಲಿ ಇದ್ರೆ ನನ್ಗೆ ಇವಳ ಮೇಲೆ ಲವ್ ಆಗ್ಬೋದು. ಅದು ಅವಳಿಗೆ ಹೇಳುತ್ತೆ, ಹೊರಗಡೆ ಈಗ ಡೇಂಜರ್ ಇದೆ, ಸ್ವಲ್ಪ ದಿನ ನೀನು ಇಲ್ಲೇ ಇರಬೇಕಾಗುತ್ತೆ. ಜೂಲಿ ಇಲ್ಲಿ ಇರಲು ಹೋಗ್ತಾಳೆ. ಹಾಗೆ ಅವಳಿಗೆ ಜಾಂಬಿಯಿಂದ ಯಾವುದೇ ಅಪಾಯ ಕೂಡ ಇರಲಿಲ್ಲ. ಜೂಲಿ ಕೇಳುತ್ತಾಳೆ, ಏನು ನಿನ್ನ ತರ ಜಾಂಬಿ ಇಲ್ಲಿ ಇನ್ನೂ ಇದೆಯಾ? ನಿನ್ನ ಹಾಗೆ ಇಲ್ಲಿ ವಾಸಿಸ್ತಾವ? ಆರ್ ಅವಳ ಮಾತಿಗೆ ನಿರಾಕರಿಸುತ್ತೆ. ಯಾಕಂದ್ರೆ ಇಷ್ಟರವರೆಗೆ ಯಾವುದೇ ಜಾಂಬಿಗಳು ಸರಿಯಾಗಿ ಪರಸ್ಪರ ಕಮ್ಯುನಿಕೇಟ್ ಮಾಡ್ತಾನೆ ಇರಲಿಲ್ಲ. ಇಷ್ಟರವರೆಗೆ ಯಾವ ಜಾಂಬಿಗೂ ಬೇರೆ ಜಾಂಬಿ ತಲೆಯಲ್ಲಿ ಏನು ಓಡ್ತಿದ್ದ ಅಂತ ಗೊತ್ತೇ ಇರಲಿಲ್ಲ. ಹೀಗಾಗಿ ಆರ್ ಅವಳಿಗೆ ಹೇಳುತ್ತೆ, ನನಗೆ ಇದೆಲ್ಲ ಗೊತ್ತಿಲ್ಲ. ನನ್ನ ಹಾಗೆ ಯಾರು ಇದ್ದಾರ ಅನ್ನೋದು ನನಗೆ ಗೊತ್ತಿಲ್ಲ. ಜೂಲಿ ಕೇಳುತ್ತಾಳೆ, ನಾನು ಇಷ್ಟು ದಿನ ಇಲ್ಲಿ ಇದ್ದು ಏನು ಮಾಡ್ಲಿ? ಜೂಲಿ ಯೋಚನೆ ಮಾಡ್ತಿದ್ದಳು, ಇಲ್ಲಿ ಅವಳಿಗೆ ಬೋರ್ ಆಗಬಹುದಂತ. ಆರ್ ಅವಳಿಗೆ ತನ್ನ ಕಾರ್ ಕೊಡುತ್ತೆ. ಜೂಲಿ ಅದನ್ನು ಏರೋಪ್ಲೇನ್ 4 ಕಡೆ ಓಡಿಸಿ ತುಂಬಾನೇ ಎಂಜಾಯ್ ಮಾಡ್ತಾಳೆ. ಬಳಿಕ ಆ ಕಾರ್ನ ಡ್ರೈವ್ ಮಾಡಲು ಆರ್ಗೆ ಕೊಡ್ತಾಳೆ. ಆದ್ರೆ ಆರ್ ಅದನ್ನು ಗ್ಯಾರೇಜಿಗೆ ಹೋಗಿ ಗುದ್ದು ಬಿಡುತ್ತೆ. ಜೂಲಿ ಕೆಲವು ದಿನ ತನಕ ಈ ಜಾಂಬಿ ಒಟ್ಟಿಗೆ ಇರ್ತಾಳೆ. ಅದರ ಒಟ್ಟಿಗೆ ಡ್ಯಾನ್ಸ್ ಕೂಡ ಮಾಡ್ತಾಳೆ, ಗೇಮ್ ಕೂಡ ಆಡ್ತಾಳೆ. ಒಂದು ರಾತ್ರಿ ಆರ್ ಫ್ರೆಂಡ್ ಎಮ್ಗೆ ಏರೋಪ್ಲೇನ್ ಒಳಗಿಂದ ಸಾಂಗ್ ಶಬ್ದ ಕೇಳಿಸುತ್ತೆ. ಅತ್ತ ಜೂಲಿ ಆರ್ ಜೊತೆ ಮಾತಾಡುತ್ತಿದ್ದಳು. ಜೂಲಿ ಆರ್ಗೆ ಕೇಳ್ತಾಳೆ, ನನ್ನ ಫ್ರೆಂಡ್ ಪೆರಿ ಸತ್ತ, ಏನು ಅವನು ಕೂಡ ನಿನ್ನ ಹಾಗೆ ಜಾಂಬಿಯಾಗಿ ವಾಪಸ್ ಬರ್ತಾನ? ಆರ್ ಹೇಳುತ್ತೆ, ಹೀಗೆ ಆಗಲ್ಲ. ಯಾಕಂದ್ರೆ ಆರಿಲ್ಲಿ ಪೆರಿನ ಪೂರ್ತಿಯಾಗಿ ಕೊಂದು ಅವನ ಬ್ರೇನ್ ತಿಂದುಬಿಟ್ಟಿತ್ತು. ತಾನೇ ಅವನನ್ನು ಕೊಂದಿದ್ದು ಅಂತ ಆರಿಲ್ಲಿ ಜೂಲಿಗೆ ಹೇಳುತ್ತೆ. ಜೂಲಿ ಇಲ್ಲಿ ತುಂಬಾನೇ ದುಃಖಗೊಂಡು ಬಿಡ್ತಾಳೆ. ಇಲ್ಲಿ ಆರ್ ಜೂಲಿಗೆ ತಾನವಳ ಬಾಯ್ ಫ್ರೆಂಡ್ ನ ಬ್ರೇನ್ ತಿಂದ ವಿಷಯ ಹೇಳುವುದಿಲ್ಲ. ಜೂಲಿ ದುಃಖದಲ್ಲಿರೋದು ನೋಡಿ ಆರ್ ಅವಳಿಗಾಗಿ ಮತ್ತೆ ಸಾಂಗ್ ಹಾಕುತ್ತೆ. ರಾತ್ರಿ ಆದಾಗ ಜೂಲಿ ಮಲಗ್ತಾಳೆ. ಆದ್ರೆ ಆರ್ ಎಚ್ಚರವಿರುತ್ತೆ. ಯಾಕಂದ್ರೆ ಆರ್ ಒಂದು ಜಾಂಬಿ. ಅಸಲಿಗೆ ಜಾಂಬಿಗಳು ನಿದ್ರಿಸಲ್ಲ, ಹಾಗೆ ಕನಸು ಕೂಡ ಕಾಣಲ್ಲ. ಪೆರಿಯ ಉಳಿದ ಬ್ರೇನ್ ತಿನ್ನತೊಡಗುತ್ತೆ. ಸ್ವಲ್ಪ ಹೊತ್ತಿನ ಬಳಿಕ ಆರ್ ಹಿಂದೆ ತಿರುಗಿ ನೋಡಿದಾಗ ಅಲ್ಲಿ ಜೂಲಿ ಇರಲ್ಲ. ಜೂಲಿ ಅಲ್ಲಿಂದ ಎಸ್ಕೇಪ್ ಆಗಿದ್ದಳು. ಆರ್ಗೆ ಈಗ ಮನುಷ್ಯರ ಭಾಷೆ ಮಾತಾಡುವ ಅಬಿಲಿಟಿ ಬಂದಿತ್ತು. ಅದು ಹೇಗೆ ಅಂದರೆ ಜೂಲಿ ಮೇಲಿನ ಲವ್ ನಿಂದ. ಅತ್ತ ಜೂಲಿ ಓಡುವಾಗ ಕೆಲವು ಜಾಂಬಿಸ್ ಅವಳ ಮೇಲೆ ಅಟ್ಯಾಕ್ ಮಾಡುತ್ತವೆ. ಜೂಲಿ ಅವುಗಳೊಂದಿಗೆ ಫೈಟ್ ಮಾಡುವಾಗ ಆರ್ ಇಲ್ಲಿಗೆ ಬರುತ್ತೆ. ಆರ್ ಒಬ್ಬಳು ಹುಡುಗಿಗಾಗಿ ತನ್ನಂತೆ ಇರುವ ಜಾಂಬಿಗಳನ್ನು ಕೊಲ್ಲತೊಡಗುತ್ತೆ. ಜೂಲಿನ ಬೇರೆ ಜಾಂಬಿಗಳಿಂದ ಬಚಾವ್ ಮಾಡುತ್ತೆ. ಆಗ ಅದರಿದ್ರು ಎಂ ಬರುತ್ತೆ. ಎಂ ಅದಕ್ಕೆ ಹೇಳುತ್ತೆ, ಇವಳೊಬ್ಬಳು ಮನುಷ್ಯ, ಇವಳನ್ನು ತಿನ್ನು. ಈಗ ಇಲ್ಲಿಗೆ ಬಾನಿಸ್ ಕೂಡ ಬಂದು ಬಿಡುತ್ತವೆ. ಬಾನಿಸ್ ಜಾಂಬಿಗಳಿಗಿಂತ ಖತರ್ನಾಕ್ ಆಗಿದ್ದವು. ಅವುಗಳನ್ನು ನೋಡಿ ಆರ್ ಜೂಲಿನ ಕರ್ಕೊಂಡು ಅಲ್ಲಿಂದ ಓಡುತ್ತೆ. ಒಂದು ಜಾಗಕ್ಕೆ ಬಂದು ಬಾನಿಸ್ ನಿಂದ ಬಚಾವಾಗ್ತಾರೆ. ಇಲ್ಲಿಗೆ ಹೆಚ್ಚಿನ ಬಾನಿಸ್ ಬರುತ್ತವೆ. ಆಗ ಎಂ ಒಂದು ಗಾಡಿ ತಕೊಂಡು ಬಂದು ಆ ಬಾನಿಸ್ ಗಳನ್ನು ಅಪಚ್ಚಿ ಮಾಡುತ್ತೆ. ಇಲ್ಲಿ ಎಂ ಇವರಿಬ್ಬರಿಗೂ ಹೆಲ್ಪ್ ಮಾಡುತ್ತೆ. ಬಳಿಕ ಮೂವರು ತಮ್ಮ ಗಾಡಿ ಬರ್ತಾರೆ. ಇಲ್ಲಿ ಕೂಡ ಜಾಂಬಿಗಳು ಬಂದು ಇವರನ್ನು ಸುತ್ತುವರೆದು ಬಿಡ್ತವೆ. ಆಗ ಆರ್ ಬಂದು ಜೂಲಿಯ ಕೈ ಹಿಡಿಯುತ್ತೆ. ಇದು ನೋಡಿ ಎಲ್ಲಾ ಜಾಂಬಿಸ್ ಇವರಿಗೆ ದಾರಿ ಬಿಡುತ್ತವೆ. ಇವರು ಗಾಡಿಯಲ್ಲಿ ಕುಳಿತು ಇಲ್ಲಿಂದ ಹೋಗ್ತಾರೆ. ಆದ್ರೆ ಬಾನಿಸ್ ಇವರನ್ನೇ ನೋಡುತ್ತಿರ್ತವೆ. ರಾತ್ರಿಯಲ್ಲಿ ಮಳೆ ಶುರುವಾಗುತ್ತೆ. ಆರೊಂದು ಜಾಂಬಿ ಆದ್ದರಿಂದ ಅದಕ್ಕೆ ಮಳೆಯಿಂದ ಯಾವುದೇ ನಷ್ಟ ಆಗಲ್ಲ. ಜೂಲಿಗೆ ನೆಗಡಿಯಾಗುತ್ತೆ. ಒಂದು ಖಾಲಿ ಜಾಗದ ಮನೆಯಲ್ಲಿ ಹೋಗಿ ನಿಲ್ತಾಳೆ. ಜೂಲಿಗೆ ಇಲ್ಲಿ ಒಂದು ಕ್ಯಾಮೆರಾ ಸಿಗುತ್ತೆ. ಜೂಲಿ ಆರ್ಗೆ ಆ ಕ್ಯಾಮೆರಾ ತೋರಿಸಿ ಅದರ ಫೋಟೋ ತೆಗಿತಾಳೆ. ನಂತರ ಜೂಲಿ ಆರ್ಗೆ ಅವಳ ಫೋಟೋ ತೆಗೆಯಲಿಕ್ಕೆ ಹೇಳ್ತಾಳೆ. ಇನ್ನೊಂದು ಆರ್ ಫ್ರೆಂಡ್ ಎಂ ಒಂದು ಫೋಟೋದಲ್ಲಿ
ಒಬ್ಬ ಹುಡುಗಿ ಮತ್ತು ಹುಡುಗ ಒಟ್ಟಿಗೆ ಕೈ ಹಿಡ್ಕೊಂಡಿದ್ದು ನೋಡುತ್ತೆ. ಎಮ್ಗೆ ಇದನ್ನು ನೋಡಿ ಒಂದು ರೀತಿಯ ವಿಚಿತ್ರ ಫೀಲ್ ಆಗುತ್ತೆ. ಹಳೆ ನೆನಪುಗಳು ಮರುಕಳಿಸತೊಡಗುತ್ತೆ. ಬಳಿಕ ಉಳಿದ ಜಾಂಬಿಗಳು ಕೂಡ ಆ ಫೋಟೋ ನೋಡಲು ಆರಂಭಿಸ್ತವೆ. ಜಾಂಬಿಗಳ ಹೃದಯ ಮತ್ತೆ ಹೊಡೆದುಕೊಳ್ಳತೊಡಗುತ್ತೆ. ಇದರಿಂದ ಗೊತ್ತಾಗುತ್ತೆ ಈಗ ಎಲ್ಲ ಜಾಂಬಿಗಳು ಕೂಡ ಮನುಷ್ಯರಾಗಿ ತೊಡಗಿವೆ ಅನ್ನುವುದು. ಇಲ್ಲಿಗೆ ಬಾನಿಸ್ ಬಂದ್ಬಿಡ್ತವೆ. ಬಾನಿಸ್ ಆರ್ ಮತ್ತು ಜೂಲಿನ ಹುಡುಕುತ್ತಿದ್ದವು. ಆರ್ ಮತ್ತು ಜೂಲಿನ ಬಚ ಮಾಡಲು ಎಲ್ಲ ಜಾಂಬಿಗಳು ಅವರನ್ನು ಹುಡುಕುತ್ತಾ ಹೋಗಿಬಿಡುತ್ತವೆ. ಅತ್ತ ಜೂಲಿ ಆರ್ ಜೊತೆ ಆ ಮನೆಯಲ್ಲಿ ಇದ್ದಳು. ಹೊರಗೆ ಅವಳ ಡ್ಯಾಡ್ ಹಲವಾರು ಸೈನಿಕರೊಂದಿಗೆ ಅವಳನ್ನು ಹುಡುಕುತ್ತಾ ಬಂದಿದ್ದರು. ಜೂಲಿ ಅವಿತು ಬಿಡ್ತಾಳೆ. ಅವಳಿಗೆ ಗೊತ್ತಿತ್ತು ಅವಳ ಜೊತೆ ಆರ್ನ ನೋಡಿದ್ರೆ ತನ್ನ ತಂದೆ ಒಂದು ಹೆಡ್ ಶಾಟ್ ಮಾಡಿ ಆರ್ನ ಕೊಲ್ತಾರಂತ. ಆರ್ ಹೆಚ್ಚಿನ ಬಾರಿ ಅವಳ ಜೀವ ಉಳಿಸಿದ್ದರಿಂದ ಅವಳು ಆರ್ಗೆ ತೊಂದರೆ ಮಾಡಲು ಬಯಸಲ್ಲ. ಅವಳ ಡ್ಯಾಡ್ ಅಲ್ಲಿಂದ ಹೋದಾಗ ಅಲ್ಲಿದ್ದ ಬೆಡ್ ನಲ್ಲಿ ಮಲಗ್ತಾಳೆ. ಮತ್ತೆ ಆರ ಹತ್ತಿರ ಮಾತಾಡ್ತಾಳೆ. ನೀನು ಮನುಷ್ಯರನ್ನು ತಿನ್ನುತ್ತೆ, ಆದ್ರೆ ನನ್ನ ಏಕೆ ತಿನ್ನಲೇ ಇಲ್ಲ? ಜೂಲಿಗೆ ಅರಿವಾಗಿತ್ತು ಇದು ಒಳ್ಳೆಯ ಜಾಂಬಿ. ಅದನ್ನು ಹೊಗಳ್ತಾಳೆ. ಆರ್ ಜೂಲಿಗೆ ಮತ್ತೆ ಪುನಃ ಹೇಳುತ್ತೆ ತಾನೇ ಪೆರಿನ ಕೊಂದಿದ್ದೇನೆ. ನಂತರದ ಅವಳಿಗೆ ಪೆರಿನ ವಾಚನ್ನು ತೋರಿಸುತ್ತೆ. ಈ ವಾಚನ್ನು ನೋಡಿ ಜೂಲಿ ತುಂಬಾನೇ ಎಮೋಷನಲ್ ಆಗ್ತಾಳೆ. ಜೂಲಿಲಿ ಮಲಗ್ತಾಳೆ. ಆರ್ಗೂ ಕೂಡ ತನ್ನ ತಪ್ಪಿಗೆ ದುಃಖ ಆಗುತ್ತೆ. ಅದು ಕೂಡ ಮಲಗುತ್ತೆ. ಇದರ ಬಳಿಕ ಆರ್ ಒಂದು ಕನಸು ಕಾಣುತ್ತೆ. ಇದರಿಂದ ಗೊತ್ತಾಗುತ್ತೆ ಅದೊಂದು ಮನುಷ್ಯ ಆಗಿದೆ ಅನ್ನೋದು. ಅದು ತನ್ನನ್ನು ತಾನು ಬದಲು ಮಾಡಲು ಬಯಸುತ್ತೆ. ಮತ್ತೆ ಕನಸಿಂದ ಎಚ್ಚರದಾಗ ನೋಡುತ್ತೆ ಜೂಲಿ ಇಲ್ಲಿಂದ ಓಡಿಬಿಟ್ಟಿದ್ದಳು. ಆರ್ಗೆ ಬೇಸರ ಆಗಿ ವಾಪಸ್ ತನ್ನ ಜಾಂಬಿ ಫ್ರೆಂಡ್ಸ್ ಹತ್ತಿರ ಹೋಗತೊಡಗುತ್ತೆ. ಇನ್ನೊಂದೆಡೆ ಜೂಲಿ ನಗರದ ಹತ್ತಿರ ತಲುಪಿದ್ದಳು. ನಗರದ ಎಂಟ್ರೆನ್ಸ್ ನಲ್ಲಿ ಕೆಲವು ಮಿಲಿಟರಿ ಅವರು ನಿಂತಿದ್ದರು. ಅವರು ಜೂಲಿನ ಒಳಗೆ ಹೋಗಲು ಬಿಡಲ್ಲ. ಮೊದಲು ಅವಳು ಇನ್ಫೆಕ್ಟೆಡ್ ಅಲ್ವಾ ಹೌದಂತ ನೋಡಲು ಅವಳನ್ನು ಚೆಕ್ ಮಾಡ್ತಾರೆ. ಆದ್ರೆ ಅವಳು ಸರಿಯಾಗಿದ್ದಳು. ಜೂಲಿ ಡ್ಯಾಡ್ ಕೂಡ ಇಲ್ಲಿಗೆ ಬರ್ತಾರೆ. ಜೂಲಿನ ತನ್ನ ನಗರಕ್ಕೆ ಕರ್ಕೊಂಡು ಹೋಗ್ತಾರೆ. ಮತ್ತೊಂದು ಡ್ಯಾಡ್ ತನ್ನ ಜಾಂಬಿ ಸಹಚರರನ್ನು ಭೇಟಿಯಾಗುತ್ತೆ. ಇಲ್ಲಿ ಮಳೆ ಬಂದಾಗ ಎಲ್ಲ ಜಾಂಬಿಗಳಿಗೆ ಚಳಿಯಾಗತೊಡಗಿತ್ತು. ಇಲ್ಲಿರುವ ಎಲ್ಲ ಜಾಂಬಿಗಳು ಮನುಷ್ಯ ಆಗತೊಡಗಿದ್ದವು. ಈ ಜಾಂಬಿಗಳು ಆರ್ಗೆ ಹೇಳುತ್ತವೆ ಎಲ್ಲ ಬಾನಿಸ್ ನಿಮ್ಮಿಬ್ಬರನ್ನು ಹುಡುಕ್ತೇವೆ. ಅವುಗಳು ಸರಿ ಮನುಷ್ಯರ ಮೇಲೆ ದಾಳಿ ಮಾಡಲಿವೆ. ಆರ್ ಹೇಳುತ್ತೆ ನಾವಿದನ್ನು ಮನುಷ್ಯರಿಗೆ ಹೇಳಬೇಕು. ಈಗ ಕ್ಯಾಮರಾದಿಂದ ತೆಗೆದ ಜೂಲಿ ಪುಟ ಅವುಗಳಿಗೆ ತೋರಿಸಿ ಅವುಗಳ ಹತ್ರ ಹೆಲ್ಪ್ ಕೇಳುತ್ತೆ. ಇವಳನ್ನು ಬಚಾವ್ ಮಾಡಬೇಕು ಅನ್ನುತ್ತೆ. ನಂತರ ಎಲ್ಲ ಜಾಂಬಿಗಳ ಒಟ್ಟಿಗೆ ಬಾನಿಸ್ ಗಳಿಂದ ಬಚಾವಾಗುತ್ತಾ ಅದೇ ಸೀಕ್ರೆಟ್ ದಾರಿಂದ ಸಿಟಿ ಒಳಗೆ ಹೋಗುತ್ತೆ. ಆ ಸೀಕ್ರೆಟ್ ದಾರಿಂದಲೇ ಜೂಲಿ ಪೆರಿ ಒಟ್ಟಿಗೆ ಬಂದಿದ್ದಳು. ಆರೀಗ ನಗರಕ್ಕೆ ತಲುಪುತ್ತೆ. 4 ಕಡೆ ಜೂಲಿನ ಹುಡುಕಲು ಶುರು ಮಾಡುತ್ತೆ. ಅಲ್ಲೇ ಜೂಲಿ ತನ್ನ ಮನೆಯಲ್ಲಿ ಕುಳಿತಿದ್ದಳು. ತನ್ನ ಫ್ರೆಂಡ್ ನೋರ ಜೊತೆ ಮಾತಾಡುತ್ತಿದ್ದಳು. ಜೂಲಿ ನೋರಗೆ ಆರ್ ಬಗ್ಗೆ ಹೇಳುತ್ತಾ ಆ ಹುಡುಗ ಜಾಂಬಿ ಕಾಣ್ತಿಲ್ಲ ಅನ್ನುತ್ತಾಳೆ. ನಾನು ಅವನನ್ನು ಮಿಸ್ ಮಾಡ್ತಿದ್ದೇನೆ ಅಂತಾಳೆ. ನೋರ ಕೇಳ್ತಾಳೆ ನಿನ್ಗೆ ಆ ಲಂಬು ಜಾಂಬಿ ಮೇಲೆ ಪ್ರೀತಿ ಏನಾದ್ರು ಆಯ್ತಾ? ಬಳಿಕ ಇಬ್ರು ನಗರ್ತಾರೆ. ನೋರ ಇಲ್ಲಿಂದ ಹೋಗ್ತಾಳೆ. ಜೂಲಿ ಹೊರಗೆ ಬಂದು ಆರ್ನ ನೆನಪು ಮಾಡಿಕೊಳ್ತಾಳೆ. ಆಗ ಹೊರಗೆ ಆರ್ ಬರುತ್ತೆ. ಜೂಲಿ ಆರ್ನ ನೋಡಿ ಶಾಕ್ ಆಗ್ತಾಳೆ. ನೀನು ಇಲ್ಲಿಗೆ ಬರಬಾರದಿತ್ತು ಅನ್ನುತ್ತಾಳೆ. ಯಾರಾದರೂ ನಿನ್ನ ನೋಡಿದ್ರೆ ಒಂದೇ ಹೆಡ್ ಶಾಟ್ ನಲ್ಲಿ ನಿನ್ನ ಕತೆ ಮುಗಿಸ್ತಾರೆ. ಆಗ ನೋರ ಕೂಡ ಹೊರಗೆ ಬರ್ತಾಳೆ. ನೋರ ಆರ್ನ ನೋಡಿ ದಂಗಾಗಿ ಬಿಡ್ತಾಳೆ. ಬಳಿಕ ಇಬ್ರು ಆರ್ನ ಮನೆಯೊಳಗೆ ಕರ್ಕೊಂಡು ಹೋಗ್ತಾರೆ. ನೋರ ಆರ್ನ ವಿಚಾರಿಸ್ತಾಳೆ ನೀನು ಯಾಕೆ ಇಲ್ಲಿಗೆ ಬಂದೆ ಅಂತ. ಅವಳು ಗಮನಿಸ್ತಾಳೆ ಆರ್ನಲ್ಲಿ ಜಾಂಬಿ ತರದ ಯಾವುದೇ ವಿಷಯಗಳು ಇರಲೇ ಇಲ್ಲ. ಜೂಲಿ ಆರ್ಗೆ ಕೇಳ್ತಾಳೆ ನೀನು ಯಾಕೆ ಇಲ್ಲಿಗೆ ಬಂದಿ? ಆರ್ ಹೇಳುತ್ತೆ ನಗರದ ಮೇಲೆ ಬಾನಿಸ್ ಸೇರಿ ದಾಳಿ ಮಾಡಲಿವೆ. ಅದು ಇದನ್ನು ಕೂಡ ಹೇಳುತ್ತೆ ನಾವೀಗ ಬದಲಾಗ್ತಿದ್ದೇವೆ, ಮನುಷ್ಯರಂತೆ ಆಗ್ತಿದ್ದೇವೆ. ನಾವು ಈ ಎಲ್ಲ ವಿಷಯ ಉಳಿದ ಎಲ್ಲರಿಗೂ ಹೇಳ್ಬೇಕು. ಜೂಲಿ ಕೂಡ ತನ್ನ ಡ್ಯಾಡ್ಗೆ ಈ ವಿಷಯ ಹೇಳೋ ಬಗ್ಗೆ ಯೋಚಿಸ್ತಾಳೆ. ಆದ್ರೆ ಅವಳ ಡ್ಯಾಡ್ ಜಾಂಬಿಗಳನ್ನು ಎಷ್ಟು ದ್ವೇಷ ಮಾಡ್ತಿದ್ರು ಅಂದ್ರೆ ನೋಡಿದ ಕೂಡಲೇ ಶೂಟ್ ಮಾಡ್ತಿದ್ರು. ಮತ್ತೆ ಅದರ ವಿಚಾರಣೆ ಮಾಡ್ತಿದ್ರು. ಜೂಲಿ ಮತ್ತು ನೋರ ಆರ್ನ ಒಬ್ಬ ನಾರ್ಮಲ್ ಮನುಷ್ಯನಂತೆ ಮಾಡಲು ಅದರ ಮೇಕಪ್ ಮಾಡ್ತಾರೆ. ಬಳಿಕ ಅವಳ ಡ್ಯಾಡ್ ನಂತ ಹೋಗ್ತಾರೆ. ಜೂಲಿ ಡ್ಯಾಡ್ಗೆ ಗೊತ್ತಾಗಿ ಹೋಗಿತ್ತು ಬಾನಿಸ್ ಅವರ ಮೇಲೆ ದಾಳಿ ಮಾಡಲು ಬರಲಿವೆ ಅನ್ನುವುದು. ಹೀಗಾಗಿ ಅವರು ಅವುಗಳೊಂದಿಗೆ ಹೋರಾಡಲು ತಮ್ಮ ಫೋರ್ಸ್ ತಯಾರಿ ಮಾಡ್ತಿದ್ದರು. ಜೂಲಿ ಮೊದಲು ಅವರ ಹತ್ತಿರ ಹೋಗಿ ಕೇಳ್ತಾಳೆ ಇದೆಲ್ಲ ಏನಾಗ್ತಿದೆ? ಡ್ಯಾಡ್ ಹೇಳ್ತಾರೆ ಬಹುಶಃ ಬಾನಿಸ್ ನಮ್ಮ ಮೇಲೆ ದಾಳಿ ಮಾಡಲು ತಮ್ಮ ಪೂರ್ತಿ ತಯಾರಿ ಮಾಡ್ತಿರು ಅಂತ ಅನಿಸುತ್ತೆ. ಹೀಗಾಗಿ ಇಲ್ಲಿ ಅಪಾಯವಿದೆ. ನೀನು ಮನೆಗೆ ಹೋಗು. ಮನೇಲಿ ಒಂದು ಗನ್ ಇದೆ, ನಿನ್ನ ಸೇಫ್ಟಿಗಾಗಿ ಇಟ್ಕೋ. ಜೂಲಿ ಹೇಳ್ತಾಳೆ ನಾನು ಮೊದಲು ಅದನ್ನು ತಕೊಂಡಿದ್ದೇನೆ. ತನ್ನ ಡ್ಯಾಡ್ ನ ಒಂದು ಮೂಲೆಗೆ ಕರ್ಕೊಂಡು ಹೋಗಿ ಹೇಳ್ತಾಳೆ ಜಾಂಬಿ ಸಿಕ್ಕ ಮನುಷ್ಯರಾಗುತ್ತಿವೆ. ಜೂಲಿ ಡ್ಯಾಡ್ ಅದನ್ನು ನಂಬಲ್ಲ. ಆಗ ಅವರೆದುರು ಅಚಾನಕ್ಕಾಗಿ ಆರ್ ಬಂದು ಬಿಡುತ್ತೆ. ಆರ್ ಅವರಿಗೆ ನಂಬಿಕೆ ಬರಲು ಅವರಿಗೆ ವಿಶ್ವಾಸ ಕೊಡಲು ತಾನು ಒಂದು ಜಾಂಬಿ ಅನ್ನುತ್ತೆ. ಜೂಲಿ ಡ್ಯಾಡ್ಗೆ ಹೇಳ್ತಾಳೆ ಈಗ ಎಲ್ಲ ಸರಿಯಾಗಿದೆ. ಡ್ಯಾಡ್ ಅವಳ ಮಾತು ಕೇಳದೆ ಆರ್ ತಲೆಗೆ ಗನ್ ಪಾಯಿಂಟ್ ಮಾಡ್ತಾರೆ. ಹಿಂದಿನಿಂದ ನೋರ ಬಂದು ಅವರನ್ನು ಗನ್ ಪಾಯಿಂಟ್ ನಲ್ಲಿ ತಕೊಳ್ತಾಳೆ. ಜೂಲಿ ಮತ್ತು ಆರ್ಗೆ ಇಲ್ಲಿಂದ ಓಡಲು ಹೇಳ್ತಾಳೆ. ಇಬ್ಬರು ಬೇಗನೆ ಇಲ್ಲಿಂದ ಬಚಾವಾಗಿ ಓಡ್ತಾರೆ. ಯಾಕಂದ್ರೆ ಬೇರೆ ಸೈನಿಕರು ಆರ್ನ ನೋಡಿದ್ರೆ ಶೂಟ್ ಮಾಡಬಹುದಾಗಿತ್ತು. ಜೂಲಿ ಮತ್ತೊಮ್ಮೆ ಆರ್ ಒಟ್ಟಿಗೆ ಜಾಂಬಿಗಳ ಜಾಗಕ್ಕೆ ವಾಪಸ್ ಹೋಗ್ತಾಳೆ. ಅಲ್ಲಿ ಹಲವಾರು ಜಾಂಬಿಸ್ ಇವರಿಗಾಗಿ ಕಾಯ್ತಿದ್ದವು. ಎಂ ಜೂಲಿಗೆ ಹೇಳುತ್ತೆ ನಾವೆಲ್ಲ ಬದಲಾಗುತ್ತಿದ್ದೇವೆ. ಆಗ ಬಾನಿಸ್ ಜೂಲಿನ ಕೊಲ್ಲಲು ಇಲ್ಲಿಗೆ ಬಂದು ಬಿಡುತ್ತವೆ. ಆದರೆ ಜಾಂಬಿಸ್ ಬಾನಿಸ್ಗಳೊಂದಿಗೆ ಫೈಟ್ ಮಾಡ್ತವೆ. ಆರ್ ಜೂಲಿನ ಕರ್ಕೊಂಡು ಇಲ್ಲಿಂದ ಜಾಗ ಖಾಲಿ ಮಾಡುತ್ತೆ. ಇಲ್ಲಿಗೆ ಜೂಲಿಯ ಡ್ಯಾಡ್ ನ ಮಿಲಿಟರಿ ಆರ್ಮಿ ಜಾಂಬಿ ಜಾಗಕ್ಕೆ ಬಂದು ಬಿಟ್ಟಿತ್ತು. ಆದ್ರೆ ಅವರು ಜಾಂಬಿ ಮತ್ತು ಬಾನಿಸ್ ಪರಸ್ಪರ ಹೊಡೆದಾಡೋದು ನೋಡಿ ಕನ್ಫ್ಯೂಸ್ ಆಗ್ತಾರೆ. ನಾವು ಯಾರನ್ನು ಕೊಲ್ಲೋದು ಅಂತ ಕಕ್ಕಾಬಿಕ್ಕಿ ಆಗ್ತಾರೆ. ಆ ಕ್ಷಣ ಕೆಲವು ಬಾನಿಸ್ ಕೆಲವು ಸೈನಿಕರ ಮೇಲೆ ಅಟ್ಯಾಕ್ ಮಾಡುತ್ತವೆ. ಅದೇ ಕ್ಷಣ ಒಂದು ಜಾಂಬಿ ಬಂದು ಅವರನ್ನು ಬಚ್ಚ ಮಾಡುತ್ತೆ. ಆ ಜಾಂಬಿ ಮನುಷ್ಯರತ್ತ ಫ್ರೆಂಡ್ಶಿಪ್ ಗಾಗಿ ಕೈ ಚಾಚುತ್ತೆ. ಬಳಿಕ ಎಲ್ಲ ಜಾಂಬಿ ಮತ್ತು ಸೈನಿಕರು ಸೇರಿ ಬಾನಿಸ್ ನ ಕೊಲ್ಲಲು ಶುರು ಮಾಡ್ತಾರೆ. ಸೈನಿಕರು ಜೂಲಿ ಡ್ಯಾಡ್ಗೆ ಹೇಳ್ತಾರೆ ಜಾಂಬಿಸ್ ನಮಗೆ ಸಾಥ್ ಕೊಡುತ್ತವೆ. ಜೂಲಿ ಡ್ಯಾಡ್ ಇದನ್ನು ಕೇಳಿ ಶಾಕ್ ಆಗ್ತಾರೆ. ಇನ್ನೊಂದೆಡೆ ಜೂಲಿ ಆರ್ ಜೊತೆ ಓಡುತ್ತಿದ್ದಳು. ದಾರಿಯಲ್ಲಿ ಸಿಕ್ಕ ಕೆಲವು ಬಾನಿಸ್ ನ ಕೊಲ್ತಾರೆ. ಆದ್ರೆ ಮುಂದೆ ಹೋಗುವ ಅವರ ದಾರಿ ಅಲ್ಲಿ ಎಂಡ್ ಆಗುತ್ತೆ. ಕೆಳಗೆ ಒಂದು ಪೂಲ್ ಇತ್ತು. ಬಾನಿಸ್ ಇವರತ್ತ ಬರುತ್ತಿದ್ದವು. ಜೂಲಿ ತನ್ನ ಮೇಲೆ ಇರುವಂತ ತಪ್ಪಿಕೊಂಡು ನೀರಿಗೆ ಹಾರುತ್ತೆ. ಹೀಗೆ ಬಾನಿಸ್ ನಿಂದ ಬಚಾವಾಗ್ತಾರೆ. ಜೂಲಿ ನೀರಿಂದ ಹೊರಗೆ ಬರ್ತಾಳೆ. ಆರ್ ನೀರಲ್ಲಿ ಮುಳುಗುತ್ತೆ. ಆಗ ಜೂಲಿ ಆರ್ನ ನೀರಿಂದ ಹೊರಗೆ ತರ್ತಾಳೆ. ಇಲ್ಲಿ ಇಬ್ಬರು ಸೇಫ್ ಆಗ್ತಾರೆ. ಜೂಲಿಗೆ ಆರ್ ಮೇಲೆ ಪ್ರೀತಿ ಶುರುವಾಗಿತ್ತು. ಜೂಲಿ ಆರ್ನ ಕಿಸ್ ಮಾಡ್ತಾಳೆ. ಆಗ ಆರ್ನ ಕಣ್ಣಿನ ಬಣ್ಣ ಬದಲಾಗುತ್ತೆ. ಆರ್ ಒಂದು ಕಿಸ್ ನಿಂದ ಜಾಂಬಿಯಿಂದ ಕಂಪ್ಲೀಟ್ ಆಗಿ ಮನುಷ್ಯ ಆಗುತ್ತೆ. ಇಲ್ಲಿಗೆ ಜೂಲಿ ಡ್ಯಾಡ್ ಕೂಡ ಬಂದು ಬಿಡ್ತಾರೆ.
ಆರ್ನ ಜಾಂಬಿ ಅಂದುಕೊಂಡು ಅವನ ಮೇಲೆ ಗನ್ ಫೈರ್ ಮಾಡ್ತಾರೆ. ಈ ಬಾರಿ ಆರ್ ಗಾಯಗೊಳ್ಳುತ್ತಾನೆ. ಅವನ ಮೈಯಿಂದ ಬ್ಲಡ್ ಹೊರಗೆ ಬರುತ್ತೆ. ಏಕೆಂದರೆ ಈಗ ಅವನು ಮನುಷ್ಯ ಆಗಿದ್ದ. ಜೂಲಿ ಡ್ಯಾಡಿ ಈಗಲೂ ಆರ್ನ ಜಾಂಬಿ ಅಂದುಕೊಳ್ಳುತ್ತಿದ್ದರು. ಆದ್ರೆ ಜೂಲಿ ಅವರಿಗೆ ಅವನ ಬ್ಲಡ್ ತೋರಿಸ್ತಾಳೆ. ಈಗ ಅವನು ಜಾಂಬಿ ಅಲ್ಲ ಅನ್ನುತ್ತಾಳೆ. ಇದನ್ನು ನೋಡಿ ಅವರಿಗೆ ಅರಿವಾಗುತ್ತೆ ಜಾಂಬಿಸ್ಗಳು ಬದಲಾಗುತ್ತಿವೆ ಅಂತ. ಎಲ್ಲರೂ ಆರ್ನ ಬಚಾವ್ ಮಾಡಲು ಸಿಟಿಗೆ ಕರ್ಕೊಂಡು ಹೋಗಲು ಆರಂಭಿಸುತ್ತಾರೆ. ಅತ್ತ ಮನುಷ್ಯರು ಮತ್ತು ಜಾಂಬಿ ಸೇರಿ ಎಲ್ಲ ಬೋನಸ್ಗಳನ್ನು ಕೊಲ್ತಾರೆ. ಕೆಲವೊಂದು ಬೋನಸ್ಗಳು ಹಸಿವಿನಿಂದ ಸಾಯುತ್ತವೆ. ಸಿನಿಮಾ ಕೊನೆಯಲ್ಲಿ ಕೆಲವು ವರ್ಷದ ನಂತರದ ಸೀನ್ ತೋರಿಸಲಾಗುತ್ತೆ. ಮನುಷ್ಯರು ಜಾಂಬಿಗಳನ್ನು ಒಪ್ಪಿಕೊಂಡಿದ್ದರು. ಜಾಂಬಿಸ್ ಮನುಷ್ಯರೊಟ್ಟಿಗೆ ವಾಸಿಸುತ್ತಿದ್ದವು. ಜಾಂಬಿಸ್ ಮತ್ತು ಮನುಷ್ಯರ ನಡುವಿನ ಗೋಡೆ ಕೂಡ ಬೀಳಿಸಲಾಗಿತ್ತು. ಆರ್ ಖುಷಿಯಲ್ಲಿ ಜೂಲಿ ಜೊತೆ ವಾಸಿಸತೊಡಗಿದ್ದ. ಆರ್ಗೆ ಅರ್ಥವಾಗಿತ್ತು ಪ್ರೀತಿ ಯಾರನ್ನೇ ಬದಲಿಸಬಹುದು ಅನ್ನುವುದು. ಈ ಎಂಡಿಂಗ್ ನೊಂದಿಗೆ ಈ ಸಿನಿಮಾದ ಕತೆ ಮುಗಿಯುತ್ತೆ. ಈ ಕತೆ ಅಷ್ಟೊಂದು ಸ್ಪೆಷಲ್ ಕತೆ ಅಲ್ಲ, ಆದ್ರೆ ಇಲ್ಲಿ ಪ್ರೀತಿ ಅನ್ನುವುದು ಯಾರ ಮನಸ್ಸನ್ನೇ ಬದಲಿಸಬಲ್ಲದು ಅಂತ ತೋರಿಸಲಾಗಿದೆ. ಕತೆ ಹೇಗಿತ್ತು ಕಾಮೆಂಟ್ ಮಾಡಿ ತಿಳಿಸಿ. ಆದಷ್ಟು ವಿಡಿಯೋನ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಚಾನೆಲ್ಗೆ ಹೊಸಬರಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.